ಪ್ರಜಾಪ್ರಭುತ್ವದ ಹೆಸರು ಯಾರು ಬೇಕಾದರೂ ಚುನಾವಣೆ ನಿಲ್ಲಬೇಕು ಅನ್ನೋ ಸ್ಥಿತಿ ಇಲ್ಲ. ಅಧಿಕೃತವಾಗಿ ಅದೇ ಇರೋದು. ತಾನು ತನ್ನ ಕುಟುಂಬ ದುಡ್ಡಿದೆಯಾ ಜಾತಿ ಇದೆಯಾ. ಉದಾಹರಣೆ ಹೇಳ್ತೀನಿ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಪರಿವಾರವನ್ನು ಮೊದಲು ಮಟ್ಟ ಹಾಕಬೇಕು. ತುಂಬಾ ಚೆನ್ನಾಗಿ ಮಟ್ಟ ಹಾಕಿದ್ರು. ಇವತ್ತು ನಿಮ್ಗೆ ಅಧ್ಯಕ್ಷರು ಬರ್ತಾ ಇದ್ದಾರೆ ಇಲ್ಲಿ ಬಿಜೆಪಿಯಿಂದ. ಆ ಕುಟುಂಬದಲ್ಲಿ ಪರಿವಾರದ ರಾಜಕಾರಣ ಅಲ್ವಾ ಬಿಜೆಪಿನಲ್ಲಿ? ಪ್ರಧಾನಮಂತ್ರಿಗಳು ನಿಮಗೆ ಕಂಡೇ ಇಲ್ವಾ? ನಿಮ್ಮ ಜಾಧವ್ ಮಗ ಯಾರು ಕಂಡಿಲ್ವಾ? ಶೆಟ್ರು ಮಗ ಯಾರು ಕಂಡಿಲ್ವಾ? ಇನ್ಯಾರ ಮಗ ಸೋಮಣ್ಣನ ಮಕ್ಕಳು ಯಾರು ಮಗ? ಅಂದ್ರೆ ಪರಿವಾರದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಕೊಂಡು ನಿಲ್ಲಿಸ್ತಾ ಇದ್ದೀರಾ. ಹೇಳೋದು ಯಾಕೆ ಸುಳ್ಳು ಹೇಳಿ ಜನಕ್ಕೆ ಮೋಸ ಮಾಡ್ತೀರಿ? ಧಾರ್ಮಿಕ ವಿಚಾರ ಕಣಕ್ತೀರಿ, ಕೋಮುವಾದದ ಕೆಣಕ್ತೀರಿ, ಮುಸಲ್ಮಾನರ ಬಗ್ಗೆ ಕಣಕ್ತೀರಿ, ಆ ಓಟ್ ತಗೊಳ್ಳೋಕ್ಕೋಸ್ಕರ ಇವತ್ತಿನ ದಿವಸ ಈ ಸ್ಥಿತಿ ಮಾಡ್ತೀರಿ. ನಾನು ವ್ಯಕ್ತಿಗತವಾಗಿ ಬಂದಿಲ್ಲ, ಪ್ರಧಾನಮಂತ್ರಿಯವರು ವಿಷನ್ ಚೆನ್ನಾಗಿರ್ಬೋದು, ಏನೇ ಮಾಡೋದು, ನಿಮ್ದು ಏನು ಮಾಡ್ತಾ ಇದ್ದೀರಿ? 11 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡ್ತೀರಾ? ಬೇಕಾದಷ್ಟು ರೈತರಿಗೆ ನಮಗೆ ತೊಂದರೆ ಆಗಿದೆ ಕೊಡಿ ಅಂತಂದ್ರೆ ಇಲ್ಲ. ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ.